ಇದೆ. ಮೇಯ್ನ್ ಆಗಿ ನಾವು ಜೈನ್ ಹಲಸನ್ನೇ ಜಾಸ್ತಿ ಮಾರಾಟ ಮಾಡ್ತೀವಿ, ಯಾಕಂದರೆ ಅದು ತುಂಬ ಸ್ವೀಟು, ಅದರಿಂದ ಕಾಡಿನ ಅಂಚಲ್ಲಿರೋದ್ರಿಂದ. ಸೊ ಅಲ್ಲಿಂದ ತೊಗೊಬಂದು ಇಲ್ಲಿ ಮಾರಾಟ ಮಾಡ್ತೀವಿ. ಸ್ವೀಟ್ ಜಾಸ್ತಿ ಇರುತ್ತೆ, ಇದೆಲ್ಲ ಜೈನ್ ಹಲಸೆ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಗುರುಕಿರಣ್ ಅಂತ. ನಾನು ಹಲಸಿನ ಮೇಳಕ್ಕೆ ಬಂದಿದ್ದೀನಿ. ಇದು ಭೇಟಿ ಕೊಡ್ತಾ ಇರೋದು. ಹಾಗೂ ಹಲಸಿನಲ್ಲಿ ಏನೇನು ಫುಡ್ಡೆಲ್ಲ ಮಾಡ್ತಾರೆ. ಹಲಸಿನಲ್ಲಿ ಹಪ್ಪಳ ಮಾಡ್ತಾರೆ, ಹಲಸಿನ ಉಪ್ಪಿನಕಾಯಿ, ಹಾಗೂ ಹಲಸಿನ ಸಾಂಬಾರು, ಹಲಸಿನಲ್ಲಿ ಗೋಬಿ ಮಾಡ್ತಾರೆ, ಹಲಸಿನಲ್ಲಿ ಪಕೋಡ ಮಾಡ್ತಾರೆ. ಎಲ್ಲ ಥರ ಹಲಸಿನ ಹಣ್ಣಿನಲ್ಲಿ ಐಸ್ ಕ್ರೀಮ್ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಇದೆಲ್ಲ ಹಲಸಿನ ಹಲ್ವಾ, ಇದೆಲ್ಲ ನನಗೆ ಹೊಸದು. ಇನ್ನೂ ಈ ಥರ ನಾನು ಕಲಿಬೇಕು ಅಂತ ಆಸೆ ಪಡ್ತೀನಿ. ಈ ಥರ ಪ್ರತಿ ವರ್ಷ ಮಾಡಬೇಕು ಅಂತ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಕುಶ್ವಿತಾ. ನಾನು ಇದು 2ನೇ ಬಾರಿ ಹಲಸಿನ ಮೇಳಕ್ಕೆ ಬಂದಿದ್ದು. ನಾನು ಅಂದ್ಕೊಂಡಿದ್ದೆ ಬರೀ ಯೆಲ್ಲೋ ಕಲರ್ ಹಲಸಿನ ಹಣ್ಣು ಇರುತ್ತೆ ಅಂತ. ಆಮೇಲೆ ಇಲ್ಲಿಗೆ ಬಂದಾಗ ಗೊತ್ತಾಯಿತು ಕೇಸರಿ, ಕೆಂಪು ಎಲ್ಲ ಕಲರ್ದು ಇದೆ ಅಂತ. ಇಲ್ಲಿ ಬೇರೆ ಬೇರೆ ವೆರೈಟಿಗಳು, ಮಾವಿನ ಹಣ್ಣು ವೆರೈಟಿಗಳು ತುಂಬ ಇದೆ. ನಾನು 2ನೇ ಸತಿ ಚಿತ್ರಕಲೆ ಸ್ಪರ್ಧೆಯನ್ನು ಭಾಗವಹಿಸ್ತಾ ಇರೋದು ಕೂಡ. ಹಲಸಿನ ಚಿಪ್ಸ್ ಇದೆ, ಇದು ಕೊಕೊನೆಟ್ ಆಯಿಲಲ್ಲಿ ಫ್ರೈ ಮಾಡಿರೋದು. ಮತ್ತು ಹಲಸಿನ ಹಣ್ಣಿನ ಜಾಮ್ ಇದೆ. ಸೊ ತುಂಬ ಹಣ್ಣಾಗಿರುತ್ತೆ, ಹಣ್ಣು ಆ ಪಲ್ಪನ್ನು ಯೂಸ್ ಮಾಡಿ ಜಾಮ್ ಮಾಡಿರೋ ಅಂಥದ್ದು. ಆ್ಯಂಡ್ ಇದಕ್ಕೆ ಯಾವುದೇ ಥರ ಪ್ರಿಸರ್ವೇಟಿವ್ ಕಲರ್ ಏನೂ ಹಾಕಿಲ್ಲ. ಫ್ರೆಶ್ಶು ಹಲಸಿನ ಹಣ್ಣನ್ನು ಕಟ್ ಮಾಡಿ ಮಾಡಿರೋಂಥದ್ದು. ದೋಸೆ, ಚಪಾತಿ ಮತ್ತು ಬನ್ನು ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಆ್ಯಂಡ್ ಈ ಸೀಸನಲ್ ವೈಸ್ ಒನ್ಸೇ ಬರೋದು, ವರ್ಷಕ್ಕೆ ಒಂದ್ಸತಿ ಸಿಕ್ಕಿದಾಗ ಯೂಸ್ ಮಾಡ್ಕೋಬೇಕು. ಆ್ಯಂಡ್ ಅದರಲ್ಲಿ ಇದು ಮ್ಯಾಂಗೋ ಜಾಮು ಇದು ಅಷ್ಟೇ. ಕಲ್ಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ರಸ್ಪುರಿ ಮತ್ತು ಸೇಂದೂರದಿಂದ ಮಾಡಿರೋದು. ಯಾವುದೇ ಥರ ಬಣ್ಣ ಹಾಕದೆ ಹಣ್ಣಾಗಿರೋಂಥ ಫ್ರೂಟ್ಸಲ್ಲಿ ಮಾಡಿರೋದು. ಇದಕ್ಕೂ ಅಷ್ಟೇ, 2 ಜಾಮಿಗೂ ಯಾವುದೇ ಥರ ಪ್ರಿಸರ್ವೇಟಿವ್ ಹಾಕಿಲ್ಲ. ಜಸ್ಟು ಫ್ರೆಶ್ ಪಲ್ಪ್ ತೊಗೊಂಡು ರೆಡಿ ಮಾಡಿರೋ ಅಂಥದ್ದು. ಇಲ್ಲ, ಇಷ್ಟೇ ಡಿಗ್ರಿ ಸೆಲ್ಸಿಯಸಲ್ಲಿ ಕುದಿಸಿರ್ತೀವಿ. ಸೊ ನೀವು ಇಡ್ಬೋದು, ಆಲ್ಮೋಸ್ಟ್ 1 ಮಂತ್ವರೆಗೂ ಇಡ್ಬೋದು. 1 ಮಂತ್ ಇಡ್ಬೋದು. ಆಮೇಲೆ ಫ್ರಿಜ್ಜಲ್ಲಿ ಇಟ್ಕೋಬೇಕು. ನಮಸ್ತೆ ಮೇಡಮ್, ಚೆನ್ನಾಗಿದೆ ಮೇಡಮ್. ಹಾಂ, ಹಲಸು ಮೇಳ ತುಂಬ ಚೆನ್ನಾಗಿ ನಡೀತಾ ಇದೆ. ಮೈಸೂರಿನ ಗ್ರಾಹಕರು ನಾವು ಯಾವುದೇ ಮೇಳ ಮಾಡಿದ್ರೂ ನಮ್ಮನ್ನ ಕೈ ಹಿಡಿತಾರೆ. ನಾವು ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ಮತ್ತು ಇವತ್ತು ವಿಶೇಷವಾಗಿ ಏನು ಮಾಡ್ತಾಯಿದ್ದೀವಿ ಅಂದರೆ, ಮಕ್ಕಳಿಗೆ ಹಲಸಿನ ಬಗ್ಗೆ ಅವೇರ್ನೆಸ್ ಮೂಡಿಸೋದಕ್ಕೂ ಜಾಗೃತಿ ಮೂಡಿಸೋದಕ್ಕೋಸ್ಕರ ಹಲಸಿನ ಚಿತ್ರ ಬರೆಸ್ತಾ ಇದ್ದೀವಿ. ನಾನು ಕಂಡಂತೆ ಹಲಸು ಅಂತೇಳಿ ಅವ್ರಿಗೆ ಅವ್ನ ಮನೆಯಲ್ಲಿ ನೋಡ್ದಂಗೆ ಆಗಿರ್ಬೋದು, ಅಥವಾ ಹೊರಗಡೆ ಮಾರ್ಕೆಟ್ನಲ್ಲಿ ನೋಡಿದವ್ರಾಗಿರ್ಬೋದು, ಹಲಸು ಅವ್ರಿಗೆ ಯಾವ ಥರ ಕಾಣ್ತದೆ, ಯಾವ ಥರ ಇದೆ, ಈ ಥರದನ್ನು ಅವರು ಚಿತ್ರದ ಮುಖಾಂತರ ಬರೀಲಿ ಅಂತೇಳಿ ನಾವು ಮಕ್ಳಿಗೆ ಪ್ರೋತ್ಸಾಹ ಕೊಡೋದಕ್ಕೋಸ್ಕರ ಇವತ್ತು ಚಿತ್ರ ಸ್ಪರ್ಧೆಯನ್ನು ಮಾಡ್ತಾಯಿದ್ದೀವಿ. ಒಂದು 22 ಜನ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಅವ್ರಿಗೆ ಜಡ್ಜಸ್ಗಳು ಅದನ್ನು ನೋಡಿ ಬಹುಮಾನನೂ ವಿತರಣೆ ಮಾಡ್ತಾಯಿದ್ದಾರೆ. ಹಾಂ, ಲೋಕೇಶ್ ಅಂತ ಮೇಡಮ್. ಲೋಕೇಶ್, ನಮಸ್ತೆ. ಅದೇ ಮೇಡಮ್, ಈಗ ಡ್ರಾಯಿಂಗ್ ಕಾಂಪಿಟೇಷನ್ ಕಂಪ್ಲೀಟ್ ಆಗಿದೆ. ಈಗ 1 ಗಂಟೆಗೆಲ್ಲ ಫೈನಲ್ಲು ಜಡ್ಜ್ಮೆಂಟ್ ಮಾಡಿ ಫೈನಲ್ ಕೊಡ್ತೀವಿ ಮೇಡಮ್. ಇದು ಎಲ್ಲ ಮಾಡಿದ್ದಾರೆ ಮೇಡಮ್. ಆಲ್ರೆಡಿ ಎಲ್ಲ ಕಂಪ್ಲೀಟ್ ಆಗಿದೆ. 2 ಬ್ಯಾಚ್ ಮಾಡ್ಕೊಂಡಿದ್ದೀವಿ ಮೇಡಮ್. ಅದರಲ್ಲಿ ಫಸ್ಟು ಸೆಕೆಂಡ್ 1 ಬ್ಯಾಚಲ್ಲಿ 1 to 4th 1 ಬ್ಯಾಚು, ಮತ್ತು 5th ಅಪ್ ಟು 10th 1 ಬ್ಯಾಚ್ ಇರುತ್ತೆ. 2 ಬ್ಯಾಚ್ ಇರುತ್ತೆ. ಅದರಲ್ಲಿ 1 ಬ್ಯಾಚಲ್ಲಿ 3 ಪ್ರೈಸ್ ಇರುತ್ತೆ, ಇನ್ನೊಂದು ಬ್ಯಾಚಲ್ಲಿ 3 ಪ್ರೈಸ್ ಇರುತ್ತೆ. ನಮಸ್ತೆ. ಇದು ನಮ್ಮದು ತೆಂಗಿನ ಹಾಲಿಂದ ಮಾಡಿರೋದು. ಬೇಸಷ್ಟು 12 ವೆರೈಟಿ ಇದೆ. ಹಲಸು, ಮಾವು, ಗೇರ್ ಹಣ್ಣು ಸ್ಪೆಷಲ್ ಇದು, ಚಿಕ್ಕು ಇದೆ, ಸೀಬೆ ಹಣ್ಣು ಇದೆ, ಟೆಂಡರ್ ಕೊಕೊನಟ್ ಇದೆ ಅಂದರೆ ಎಳ್ನೀರಿಂದು, ನೇರಳೆ ಇದೆ, ಸೀತಾಫಲ ಇದೆ, ಚಾಕ್ಲೇಟು, ಆಮೇಲೆ ನೇರಳೆ ಹಣ್ಣಿದೆ, ಕಬ್ಬಿನ ಹಾಲು ಮತ್ತು ಶುಂಠಿ ಬಳಸಿ ಮಾಡಿರೋದು ತೆಂಗಿನ ಹಾಲಿನ ಮಿಕ್ಸಿನ ಐಸ್ ಕ್ರೀಮ್ ಇದೆ. ಇದಿದೆ ಇದು ಕಬ್ಬಿನ ಹಾಲಿಂದು. ಇದು ವೆನಿಲಾ, ಸೀತಾಫಲ, ನೇರಳೆ, ಬಟರ್ ಸ್ಕ್ರ್ಯಾಚ್, ಚಾಕ್ಲೇಟ್. ಈ ಕಡೆ ಇರೋದು ಮಾವು, ಇದು ಗೇರ್ ಹಣ್ಣು, ಕ್ಯಾಶ್ಯೂ ಆ್ಯಪಲ್ಲು, ಹಲಸು, ಟೆಂಡರ್ ಕೊಕೊನಟ್ಟು, ಚಿಕ್ಕು ಮತ್ತು ಸೀಬೆಹಣ್ಣು. ನಾವು ರೈತರಿಂದ ಕಲೆಕ್ಟ್ ಮಾಡ್ತೀವಿ. ನಮ್ಮದು ಕುರ್ಗಳಿ ಇಂಡಸ್ಟ್ರಿಯಲ್ ಏರಿಯಾ ಫ್ಯಾಕ್ಟ್ರಿ, ಮೈಸೂರು. ನಮಸ್ತೆ, ನನ್ನ ಹೆಸರು ಕೋಮಲ್ ಕುಮಾರ್ ಅಂತ. ಹುಳಿಕಾಡು ರೈತ ಉತ್ಪಾದಕರ ಕಂಪ್ನಿಯಿಂದ ಬಂದಿದ್ದೀನಿ, HT ಕೋಟೆ ರಾಮನಲ್ಲಿ. ನೀವು ನೋಡ್ಬೋದು ನಮ್ಮ ಹತ್ರ ಹಲಸಿನಲ್ಲಿ 3-4 ವೆರೈಟಿ ಇದೆ. ಒಂದು ಇದು ಕೊಬ್ಬರಿ ಅಂತ, ಇದು ಕಂಪ್ಲೀಟ್ ವೈಟ್ ಕಲರ್ ಬರುತ್ತೆ.
ನಿಮ್ಗೆ ಆಮೇಲೆ ಇದು ಜೇನ್ ಹೆಲ್ತ್ ಅಂತ. ಸೊ ನಿಮಗೆ ಸೈಜ್ ಸಣ್ಣದಿದ್ರೂ ತುಂಬ ಸ್ವೀಟ್ ಇರುತ್ತೆ ಜೇನ್ ಹೆಲ್ಸ್ ಅಂತ. ಮತ್ತು ಇನ್ನೊಂದು ಅಲ್ಲೇ ಲೋಕಲ್ ನಾಗರಹಳ್ಳಿ ಫಾರೆಸ್ಟಿಂದ ತಂದಿರೋದು, ಇದು ಅಷ್ಟೇ ಸ್ವೀಟ್ ಬರುತ್ತೆ, ತೊಳೆ ಸಣ್ಣ ಇದ್ರೂ ನಿಮಗೆ ಸ್ವೀಟ್ ಜಾಸ್ತಿ ಬರುತ್ತೆ. ಈ ಥರ ಒಟ್ಟು 3 ವೆರೈಟಿ ಇದೆ ನಮ್ಮ ಹತ್ರ. ಹೌದು. ಅದ್ರ ಜೊತೆಗೆ ಸಾಂಬಾರು ಕಾಯಿ ಇದೆ. ಮೇಯ್ನಾಗಿ ನಾವು ಜೇನ್ ಹಲಸನ್ನೇ ಜಾಸ್ತಿ ಮಾರಾಟ ಮಾಡ್ತೀವಿ, ಯಾಕಂದರೆ ಅದು ತುಂಬ ಸ್ವೀಟು, ಅಂದರೆ ಕಾಡಿನ ಅಂಚಲ್ಲಿರೋದ್ರಿಂದ. ಸೊ ಅಲ್ಲಿಂದ ತೊಗೊಬಂದು ಇಲ್ಲಿ ಮಾರಾಟ ಮಾಡ್ತೀವಿ. ಸ್ವೀಟ್ ಜಾಸ್ತಿ ಇರುತ್ತೆ, ಇದೆಲ್ಲ ಜೇನ್ ಹಲಸೆ. ಸಾಂಬಾರು ಕಾಯಿಗಳು ಸಾಂಬಾರು ಮಾಡೋಕ್ಕೆ, ಪಲ್ಯ ಮಾಡೋಕ್ಕೆ ಎಲ್ಲ ಬಳಸ್ಕೋಬೋದು. ಇದು ಸಾಂಬಾರು ಕಾಯಿಗಳು. ಹೌದು. ಇದರಲ್ಲೇ ನಿಮಗೆ ನೋಡಿ, ನೀವು ಚಿಪ್ಸ್ ಏನಾರು ಮಾಡ್ಕೊತೀನಿ ಅಂತಂದರೆ ಬೇಕಾದ್ರೆ ನೀವು ನಿಮಗೆ ಇದು ಇನ್ನೂ 1 ವಾರ ಬೇಕು ಹಣ್ಣು ಹಾಕಿ. ಬಟ್ ನೀವು ಚಿಪ್ಸ್ ಮಾಡೋಕ್ಕಂದರೆ ಬಜ್ಜಿ ಮಾಡೋಕ್ಕೆ ಇದನ್ನು ಕಟ್ ಮಾಡ್ಬೋದು, ಇದು ಕರೆಕ್ಟ್ ಇದೆ. ಸೊ ಅದೇ ಥರ ಪೌಡ್ರುಗಳಿದೆ ನಮ್ಮದು, ವೆಜಿಟೇಬಲ್ಸ್ ಪೌಡ್ರುಗಳು. ಇದು ವೆಜಿಟೇಬಲ್ ಪೌಡ್ರುಗಳು. ನಮ್ಮ ಮೇನ್ ಕಾನ್ಸೆಪ್ಟ್ ಏನಕ್ಕೆ ಪೌಡ್ರುಗಳು ಮಾಡ್ತಾಯಿದ್ದೀವಿ ಅಂದರೆ, ಈಗ ಪ್ರತಿದಿನ ಬೆಳಗ್ಗೆ ಆಯಿತು ಅಂದರೆ ಮನೇಲಿ ಕಾಫಿ ಟೀ ಮಾಡ್ತಾರೆ ಅಥವಾ ಹೊರಗಡೆಯಿಂದ ಸಾಫ್ಟ್ ಡ್ರಿಂಕ್ಸ್ ತೊಗೊಂಡು ಮಾಡ್ತಾರೆ. ಅದ್ರ ಬದಲು ವೆಜಿಟೇಬಲ್ದ ಜ್ಯೂಸ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾವು ಇದನ್ನ ಪೌಡ್ರ್ ಮಾಡ್ತಾಯಿರೋದು. ಒಂದು ಮೇನು ಏನು ಅಂತಂತಂದರೆ, ನೀವು ಕೋಲ್ಡ್ ವಾಟ್ರಿಗೆ 1 2 ಸ್ಪೂನ್ ಪೌಡ್ರ್ ಹಾಕ್ಕೊಂಡು ನೀವು ಒಂಚೂರು ಜಾಗ್ರಿ ಪೌಡರು ಏಲಕ್ಕಿ ಹಾಕೊಂಡ್ರೆ ಒಂದು ಸಾಫ್ಟ್ ಡ್ರಿಂಕ್ಸ್ ಕೋಲ್ಡೇ ನಿಮಗೆ ಜ್ಯೂಸ್ ಸಿಗುತ್ತೆ. ಇಲ್ಲ ನೀವು ಅದನ್ನೇ ಬಿಸಿನೀರಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಶುಂಠಿ ಮತ್ತು ಮೆಣಸುಗಳನ್ನ ಜಜ್ಜಿಬಿಟ್ಟು ಹಾಕೊಂಡ್ರೆ ನೀವು ಕಷಾಯ ಥರ ಮಾಡ್ಕೊಬೋದು ಬಾಯ್ಲ್ ಮಾಡಿ. ಇಲ್ಲ ಅಂತಂದರೆ ನೀವು ಕ್ಯಾರೆಟು ಮತ್ತು ಬೀನಿಸು ಕಟ್ ಮಾಡಿ ಹಾಕ್ಕೊಂಡು ನೀವು ಸೂಪ್ ಕೂಡ ಮಾಡ್ಕೊಬೋದು. ಸೊ ಇದರಲ್ಲೇ ನೀವು ನೋಡಿ ಸ್ವೀಟ್ ಜ್ಯೂಸು ಮಾಡ್ಕೊಬೋದು, ಅಥವಾ ನೀವು ಕಷಾಯ ಮಾಡ್ಕೊಬೋದು, ಅಥವಾ ಸೂಪು ಮಾಡ್ಕೊಬೋದು. ಈ ಒಂದು ಕಾನ್ಸೆಪ್ಟ್ ಮೇಲೆ ಇದು ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ನೀವು ನ್ಯಾಚುರಲ್ ಕಲರಾಗೆ ಯೂಸ್ ಮಾಡ್ಬೋದು. ಇದಕ್ಕೇನು ನಾವು ಎಕ್ಸ್ಟ್ರಾ ಅಡಿಷ್ನಲಾಗಿ ಏನೂ ಆ್ಯಡ್ ಮಾಡಿಲ್ಲ. ಆರಾಮಾಗಿ ನೀವು 3 ರಿಂದ 5 ತಿಂಗಳ ತನಕ ಇಕ್ಬೋದು ಮನೇಲಿ, ಏನೂ ಪ್ರಾಬ್ಲಮ್ ಇಲ್ಲ. ಕಂಪ್ಲೀಟ್ ಬೇರೆ ವೆಜಿಟೇಬಲ್ಸ್ ಪೌಡ್ರುಗಳಿದೆ. ಮೊರಿಂಗಾ ಇದೆ, ಕರಿ ಲೀವ್ಸ್ ಇದೆ, ಕ್ಯಾರೆಟು, ಬೀಟ್ರೋಟ್ ಇದೆ, ಟೊಮೆಟೊ ಪೌಡ್ರ್ ಇದೆ, ಆಮೇಲೆ ಆನಿಯನ್ ಪೌಡ್ರ್ ಇದೆ, ರ್ಯಾಡಿಶ್ ಪೌಡ್ರ್ ಇದೆ, ಆಮೇಲೆ ಕೊತ್ತಂಬರಿ ಪೌಡ್ರ್ ಇದೆ ಮೇಡಮ್. ಸೊ ಅದಾದಮೇಲೆ ಇದು ಪರ್ಪಲ್ ಯಾಮ್ ಅಂತ. ನಮಗೆ ಯಾಮ್ಗಳು ಸೀಸನ್ ವೈಸು ಸರ್, ಅದು ಗೆಣಸು ಎಲ್ಲ ಇಯರ್ಲಿ ಒನ್ಸ್ ಬರುತ್ತೆ. ನವಂಬರ್ ಟು ನಮಗೆ ಫೆಬ್ ಮಾರ್ಚ್ ಲಾಸ್ಟು. ಸೊ ಅದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ, ಈ ಪರ್ಪಲ್ ಯಾಮು ನಾಗರಹೊಳೆ ಫಾರೆಸ್ಟಲ್ಲಿ ಮಾತ್ರ ಸಿಗೋದು. ಅದನ್ನು ಹೊರಗಡೆ ತೊಗೊಬಂದು ಅದನ್ನು ನಾವು ನೀಟಾಗಿ ಪೌಡ್ರ್ ಮಾಡಿ ಇದು ಮಾಡಿದ್ವಿ. ಇದು ನ್ಯೂಟ್ರಿಷನ್ ರಿಚ್ಚು. ಇದನ್ನು ನೀವು ನ್ಯಾಚುರಲ್ ಕಲರಾಗಿ ಯೂಸ್ ಮಾಡ್ಬೋದು, ಜ್ಯೂಸ್ ಮಾಡ್ಕೋಬೋದು, ಕಷಾಯ, ಸೂಪು ಅದೇ ಥರ ಮಾಡ್ಬೋದು. ಈ ನ್ಯಾಚುರಲ್ ಕಲರಲ್ಲಿ ಫಾರ್ ಎಕ್ಸಾಂಪಲ್ ನೀವು ವೈಟ್ ರೈಸು, ದೋಸೆ, ಇಡ್ಲಿಗೆ ಏನಾರ ಒಂದು 3 ಸ್ಪೂನ್ ಹಾಕ್ತು ಅಂದರೆ ಕಂಪ್ಲೀಟ್ ಪರ್ಪಲ್ ಕಲರ್ ಬರುತ್ತೆ. ಇಲ್ಲ ಹೋಮ್ ಮೇಡ್ ಐಸ್ ಕ್ರೀಮ್ಸು, ಕೇಕ್ಸು, ಕುಕ್ಕೀಸು, ಹಪ್ಪಳ ಏನು ಬೇಕಾದ್ರೂ ಮಾಡ್ಬೋದು. ಒಂದು ನ್ಯಾಚುರಲ್ ಕಲರಾಗೂ ಯೂಸ್ ಮಾಡ್ಬೋದು, ಮತ್ತು ನೀವು ಜ್ಯೂಸ್ಗೂ ಯೂಸ್ ಮಾಡ್ಕೋಬೋದು ಪರ್ಪಲ್ ಯಾಮ್ ಪೌಡರ್. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ, ನಾನು ಗುರು ಕಿರಣ್. ಇದು ನನ್ನ 2ನೇ ಬಾರಿ ಹಲಸಿನ ಮೇಳಗೆ ಭೇಟಿ ಕೊಡ್ತಾ ಇರೋದು. ತುಂಬ ಖುಷಿನೂ ಇದೆ. ಮಾತ್ರ ಲಾಸ್ಟ್ ಟೈಮ್ ಒಂಥರ ಆದರೆ ಈ ಟೈಮ್ ಒಂಥರ ಇದೆ. ನಾನು ಚಿತ್ರಕಲೆ ಸ್ಪರ್ಧೆಯಲ್ಲಿ 2ನೇ ಬಾರಿಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು. ಹಾಗೂ ಹಲಸಿನಲ್ಲಿ ಟೈಪ್ಸ್ ಎಲ್ಲ ತಿಳ್ಕೊತಾ ಇದ್ದೀನಿ. ಮಾವಿನ ಹಣ್ಣಲ್ಲೂ ಟೈಪ್ಸ್ ಇದೆ. ಮತ್ತು ಎಲ್ಲ ಲೈಕ್ ಮೋಟಿವೇಟ್ ಮಾಡ್ತಾರೆ ನನ್ನ, ಅದು ಮಾಡ್ಬೋದು, ಇದು ಮಾಡ್ಬೋದು, ಸಪೋರ್ಟು ಮಾಡ್ತಾರೆ. ಹಲಸಿನಲ್ಲಿ ವೆರೈಟೀಸ್ಗಳೆಲ್ಲ ಗೊತ್ತಾಗ್ತಿದೆ, ಹಾಗೂ ಅದ್ರ ಕಲರ್ಸ್ ಎಲ್ಲ ಗೊತ್ತಾಗ್ತಿದೆ, ಅದ್ರ ಕಲ್ಚರ್ ಎಲ್ಲ ಗೊತ್ತಾಗ್ತಿದೆ. ಸೊ ಥ್ಯಾಂಕ್ ಯು ಎಲ್ಲರಿಗೂ. ಬೋಂಡ ಅದರಲ್ಲೂ ಹಲಸಿನಲ್ಲೇ ಮಾಡ್ತಾರೆ, ತುಂಬ ಚೆನ್ನಾಗಿತ್ತು. ಡ್ರಾಯಿಂಗ್ ಮಾಡಿದ್ದೀನಿ. ಅದು ಹಲಸಿನಣ್ಣು ಮರ, ಹಲಸಿನಣ್ಣು, ಹಲಸಿನಣ್ಣು ಕೀಳ್ತಾ ಇರೋದು, ಹಲಸಿನಣ್ಣು ತಿಂತಾ ಇರೋದು, ಹಲಸಿನಣ್ಣು ಸೇಲ್ ಮಾಡ್ತಾ ಇರೋದು ಎಲ್ಲನೂ ಬಿಟ್ಟಿದ್ದೀನಿ. ಖುಷ್ಮಿತಾ, ಬಾಡನ್ ಪೌಲ್ ಪಬ್ಲಿಕ್ ಸ್ಕೂಲ್, 4th. ನಲ್ಲಿ ನಾನು ಒಂದೇ ಥರ ವೆರೈಟಿ ಇರುತ್ತೆ ಅಂದ್ಕೊಂಡೆ, ಆದರೆ ಇದರಲ್ಲಿ ಬಜ್ಜಿ, ಬೋಂಡ, ಜ್ಯೂಸು, ಐಸ್ ಕ್ರೀಮು, ಕೇಕು ಎಲ್ಲನೂ ಮಾಡ್ತಾರೆ ಕೂಡ. ಉಪ್ಪಿನಕಾಯಿ, ಸಾಂಬಾರು ಎಲ್ಲನೂ ಮಾಡ್ತಾರೆ. ನನಗಂತೂ ತುಂಬ ಇಷ್ಟ ಆಯಿತು. ನಾನು ಇದನ್ನೆಲ್ಲ ತಿಂದಿರಲಿಲ್ಲ, ಬರೀ ಹಲಸಿನಣ್ಣು ತಿಂದಿದ್ಲೆ. ಈ ಥರ ಕಂಟಿನ್ಯೂ ಮಾಡಬೇಕು, ಈ ಥರ ನಾನು ಕಲಿಬೇಕು ಅಂತ ತುಂಬ ಆಸೆ ಇದೆ. ನೆಕ್ಸ್ಟ್ ವರ್ಷನೂ ಮಾಡಲಿ ಅಂತ ವಿನಂತಿ ಮಾಡ್ತೀನಿ. ಚಿತ್ರಕಲೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀನಿ. ಅದರಲ್ಲಿ ನಾನು ಹಲಸಿನ ಮರ ಬಿಡಿಸಿದ್ದೀನಿ. ನಾವು ಮಾರ್ಕೆಟಿಗೆ ಹೋಗಿ ಹಲಸಿನಣ್ಣು ತರೋದು, ಹಾಗೂ ನಾವು ಅಲ್ಲೇ ಕುತ್ಕೊಂಡು ತಿನ್ನೋದು, ಬಿಡಿಸೋದು, ಅದ್ರ ಕಲ್ಚರು ಎಲ್ಲ ಡ್ರಾ ಮಾಡಿದ್ದೀನಿ. ಹಾಗೂ ಇದು ತುಂಬ ಖುಷಿ ಕೊಡುತ್ತೆ ನನಗೆ. ಇಲ್ಲಿಗೆ ಬಂದು ಚಿತ್ರ ಡ್ರಾ ಮಾಡೋದು ಪ್ರತಿಯೊಂದು ಕೂಡ ನನಗೆ ಖುಷಿ ಕೊಡುತ್ತೆ. ಹಾಗೂ ನಾನು ಇದೇ ಥರ ಕಾಂಪಿಟೇಷನಲ್ಲಿ ಬರ್ತಾ ಇರಬೇಕು, ಇಲ್ಲಿಗೆಲ್ಲ ಬಂದು ಖುಷಿಯಾಗಿರಬೇಕು ಅನ್ನೋದೇ ನನ್ನ ಆಸೆ. ಥ್ಯಾಂಕ್ ಯು. ನಾನು 7th ಕ್ವೆಸ್ಟ್ ಅಕಾಡೆಮಿ, ಅದು ಬನ್ನಿ ಮಂಟಪ ಹತ್ರ ಬರುತ್ತೆ. ಥ್ಯಾಂಕ್ ಯು. ನಮಸ್ತೆ ಮೇಡಮ್. ಒಂದು ರಾಮನಗರ ಡಿಸ್ಟಿಕ್ಕು ಚನ್ನಪಟ್ಟಣ ತಾಲೂಕಿಂದ ಬಂದಿದ್ದೀನಿ. ನಮ್ಮದು ಸಾವಯವ ಬೆಳೆಯತಕ್ಕಂಥ ಮಾವು ಇದೆ, ಮಾವು ಮತ್ತು ಹಳಸು ಇದೆ. ಹಳಸಿನ ವ್ಯಾಲ್ಯೂ ಎಡಿಷನ್ ಪ್ರಾಡಕ್ಟ್ ಇದೆ. ಜಾಕ್ಫ್ರೂಟ್ ಚಿಪ್ಸ್ ಆಗಿರ್ಬೋದು, ಹಪ್ಪಳ ಆಗಿರ್ಬೋದು, ಮತ್ತು ಇದು ಬನಾನಾ ಚಿಪ್ಸು ಕೋಕೋನಟ್ ಆಯಿಲಿಂದ ಮಾಡ್ತಕ್ಕಂಥದ್ದು. ಮತ್ತು ಉಪ್ಪಿನಕಾಯಿಗಳು, ಚಟ್ನಿ ಪುಡಿ,
ಇದನ್ನು ನಾವು ಇದು ಮಾಡ್ತಾಯಿದ್ದೀವಿ, ವ್ಯಾಲ್ಯೂ ಎಡಿಷನ್ ಮಾಡಿ ಇದು ಮಾಡ್ತಾಯಿದ್ದೀವಿ. ಮಾವು 8 ಥರ ಮಾವು ಇತ್ತು, 2 ಥರ ಖಾಲಿಯಾಗಿದೆ. ಇವಾಗ ಪ್ರೆಸೆಂಟ್ ಇರೋದು ನಿಮಗೆ ಬೈಗನ್ಪಲ್ಲಿ ಇದೆ, ರಸ್ಪುರಿ ಇದೆ, ಮಲ್ಗೋಬಾ ಇದೆ, ಬಾದಾಮಿ ಇದೆ, ಮಲ್ಲಿಕ ಇದೆ, ಸಿಂಧೂರ ಇದೆ, ಕಾಲಪಾಡಿ, ಸಕ್ಕರೆಗುತ್ತಿ 2 ಇತ್ತು, ಖಾಲಿಯಾಗಿದೆ ಅದು. ಉಪ್ಪಿನಕಾಯಿನಲ್ಲಿ 20 ಥರ ಉಪ್ಪಿನಕಾಯಿಗಳು ಮಾಡ್ತೀವಿ ನಾವು. ತೊಕ್ಕುಗಳಾಗಿರ್ಬೋದು, ಮಾವಿನ ಶುಂಠಿ, ಹಂಬೆ ಹಳದಿ ಅಂತ ಕೇಳ್ತೀರಾ, ಹಂಬೆ ಹಳದಿ ಶುಂಠಿದು. ಮತ್ತು ಮಾವಿನಕಾಯಿನಲ್ಲಿ 4 ಥರ ಉಪ್ಪಿನಕಾಯಿಗಳು ಮಾಡ್ತೀವಿ. ಸ್ವೀಟ್ ಉಪ್ಪಿನಕಾಯಿ ಆಗಿರ್ಬೋದು, ಮತ್ತು ಇನ್ನೊಂದು ಸ್ಪೆಷಲ್ಲು ರಾಗಿ ಮಿಕ್ಸರ್ ಆಗಿರೋದು, ರಾಗಿ ಹಪ್ಪಳ, ಇದೆಲ್ಲ ಮಾಡ್ಕೊಂಡು ಬರ್ತಾ ಬರ್ತೀವಿ ನಾವು. ಈಗ ರಾಗಿಯಿಂದ ರಾಗಿ ಮಿಕ್ಸರ್ ಕೂಡ ಇದೆ, ರಾಗಿ ಮಿಕ್ಸರ್ ಇದೆ. ಎಲ್ಲ ಚನ್ನಪಟ್ಟಣದಲ್ಲಿ ವ್ಯಾಲ್ಯೂ ಎಡಿಷನ್ ಮಾಡ್ತಾಯಿದ್ದೀವಿ. ಬೇಕು ಅಂದರೆ ನನ್ನ ನಂಬರ್ ಇದೆ 9449 94418. ಕಾಂಟ್ಯಾಕ್ಟ್ ಮಾಡಿದ್ರೆ ಪ್ರತಿ ತಿಂಗಳು ಮೈಸೂರಲ್ಲಿ ಸಹಜ ಸಮೃದ್ಧಿಯಿಂದ ಆರ್ಗನೈಸ್ ಮಾಡ್ತಕ್ಕಂಥ ಈವೆಂಟಲ್ಲಿ ಎಲ್ಲ ಬರ್ತಾ ಇರ್ತೀವಿ. ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಮಿನಿಮಮ್ 5 kg ಆರ್ಡ್ರ್ ಕೊಟ್ಟರೆ ಮ್ಯಾಂಗೋ ಕಳಿಸಿಕೊಡ್ತೀನಿ. ಉಪ್ಪಿನಕಾಯಿ ಎಲ್ಲ ಬಂದ್ಬಿಟ್ಟು ಮಿನಿಮಮ್ 1 kg ಆರ್ಡ್ರ್ ಕೊಟ್ಟರೆ ಮನೆಗೆ ಡೋರ್ ಡೆಲಿವರಿ ಕಳಿಸ್ತೀನಿ. 94491 ಮತ್ತು 94418 ಮಲ್ಲೇಶ್ ಅಂತ ಬಂತು. ಅಕ್ಕ ಆಯ್ತಾ? ಆಯ್ತಾ? ಬಾಕ್ಸ್ಗಳ